ಸೊ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು UPSC ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನೀವು ತಮ್ನೇಲ್ ನೋಡಿರ್ತೀರಾ. ಸೊ ತಮ್ನೇಲಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಒಬ್ರು ಕುರಿಕಾಯ ವ್ಯಕ್ತಿ UPSC ಎಕ್ಸಾಮ್ನ ಕ್ಲಿಯರ್ ಮಾಡಿದರೆ ಅಂತ ತುಂಬಾ ನ್ಯೂಸ್ ಅಲ್ಲೆಲ್ಲ ನೀವು ನೋಡಿದ್ದೀರಾ. ಸೊ ಏನಿದು UPSC ಎಕ್ಸಾಮ್ ಅಂದರೆ, UPSC ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಆ್ಯಂಡ್ ನಮ್ಮ ಕೈಲಿ ಪಾಸ್ ಮಾಡೋಕ್ಕಾಗುತ್ತಾ ಇಲ್ವಾ? ನಾನು ಮನೆಯಲ್ಲಿ ಆಲ್ರೆಡಿ ನಾನು ಮದುವೆ ಆಗಿದ್ದೀನಿ, ಹೌಸ್ ವೈಫ್ ಇದ್ದೀನಿ, ನನಗೆ ಕ್ಲಿಯರ್ ಮಾಡಬೇಕು ಅಂತ ಆಸೆ ಇದೆ, ನನ್ನ ಕೈಲಿ ಕ್ಲಿಯರ್ ಮಾಡೋಕ್ಕಾಗುತ್ತಾ? ಈ ರೀತಿ ಎಲ್ಲ ನಿಮಗೆ ಪ್ರಶ್ನೆಗಳಿರುತ್ತೆ. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ತಯಾರಿ ಇರಬೇಕು, ಅದಕ್ಕೆ ಯಾವ್ಯಾವ ಬುಕ್ಸ್ ಓದಬೇಕು ಅದನ್ನೆಲ್ಲ. ಸೊ ಯಾವ್ಯಾವ ಬುಕ್ಸ್ ಓದಬೇಕು ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ್ಯಾವ ಬುಕ್ಸ್ ಓದಬೇಕು ಅಂತ. ಫಸ್ಟು ಈ UPSC ಎಕ್ಸಾಮ್ ಅಂದರೆ ಏನು, ನಿಜವಾಗ್ಲೂ ಅದು ಕಷ್ಟನಾ? ಸೊ ತುಂಬ ಜನ ಕೇಳಿರ್ತೀರಾ, ಅಂಡರ್ ದ ಸನ್ ಏನು ಬೇಕಾದರೂ ಕ್ವಶನ್ನ ಕೇಳ್ತಾರೆ ಅಂತ. ಸೊ ಅಂಡರ್ ದ ಸನ್ ಯಾವ ಕ್ವಶನ್ ಬೇಕಾದರೂ ಕೇಳ್ತಾರೆ, ಇಂಥ ಕ್ವಶನ್ ಕೇಳ್ತಾರೆ, ಅಂಥ ಕ್ವಶನ್ ಕೇಳ್ತಾರೆ ಅಂತ ಇಲ್ಲ. ಸೊ ತುಂಬ ಇಂಡಿಯಾಗೆ ದ ಟಫೆಸ್ಟ್ ಎಕ್ಸಾಮ್ ಅಂದರೆ UPSC ಅಂತ ಎಲ್ಲ ಕೇಳಿರ್ತಾರೆ. ಈ ಮಾತನ್ನೆಲ್ಲ ಅದು ನಿಜನಾ, ಹೌದಾ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ UPSC ಎಕ್ಸಾಮ್ ಅಂದರೆ ಏನು ನೋಡಿ. UPSC ಇದು ಒಂದು ಕಮಿಷನ್ ಅಥವಾ ಆರ್ಗನೈಸೇಷನ್. ಓಕೆ, ಎಕ್ಸಾಮ್ನ ಕಂಡಕ್ಟ್ ಮಾಡೋದು IAS IPS ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಬಂದು UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವಾಗ ನಾವು ಸ್ಟೇಟಲ್ಲಿ ನೋಡೋದಾದ್ರೆ ಸ್ಟೇಟಲ್ಲಿ ಗೌರ್ಮೆಂಟ್ ಜಾಬ್ನ ಕಂಡಕ್ಟ್ ಮಾಡೋದು KPSC ಬರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಮತ್ತೆ KEA ಕೂಡ ಬರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಅದೇ ರೀತಿ ಸೆಂಟ್ರಲ್ ಲೆವೆಲಲ್ಲಿ ಈ UPSC ಯಲ್ಲಿ IAS IPS ಇವೆಲ್ಲ ಸೆಂಟ್ರಲ್ ಜಾಬ್ಸ್. ಓಕೆ, ಇದನ್ನ ಕಂಡಕ್ಟ್ ಮಾಡೋದು UPSC. ಈ IAS IPS ಎಕ್ಸಾಮ್ನ ಕಂಡಕ್ಟ್ ಮಾಡೋದು UPSC. ಆ UPSC ಏನಿದೆ ಅದು ಸೆಂಟ್ರಲ್ ಕಮಿಷನ್, ಅದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ IAS ಮತ್ತು IPS. ಸೊ ಯಾವಾಗ ಎಕ್ಸಾಮ್ ಬಿಡ್ತಾರೆ ಅಂದರೆ ಯೂಶಲಿ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ನ ಬಿಡ್ತಾರೆ, ಜೂನ್ ಆರ್ ಜುಲೈಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಯಾವಾಗಲೂ ಪ್ರತಿ ವರ್ಷನೂ ಆಲ್ಮೋಸ್ಟ್ ಜೂನ್ ಆರ್ ಜುಲೈಯಲ್ಲೇ ಇರುತ್ತೆ. ಕೊರೋನಾ ಬಂದಿತ್ತಲ್ಲ ಆ ಟೈಮಲ್ಲಿ ಮಾತ್ರ ವೇರಿಯೇಷನ್ ಆಗಿತ್ತು, ಅದು ಬಿಟ್ಟರೆ ಯೂಶಲಿ ಜೂನ್ ಆರ್ ಜುಲೈಯಲ್ಲೇ UPSC ಎಕ್ಸಾಮ್ ಇರುತ್ತೆ. ಫಸ್ಟ್ ನಾವಿವಾಗ UPSCನ ಎಕ್ಸಾಮ್ನ ಬರಿಬೇಕು ಅಂದರೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ. ಅದಕ್ಕೆ UPSC ಕೇಳೋದು ನೀವು ಜಸ್ಟ್ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ. ಅದಕ್ಕೆ ನೀವು ಡಬಲ್ ಡಿಗ್ರಿ ಮಾಡಿರಬೇಕು, PhD ಮಾಡಿರಬೇಕು ಅಂತ UPSC ಹೇಳಲ್ಲ. UPSC ಏನು ಹೇಳುತ್ತೆ ಅಂದರೆ ನೀವು ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು ಅಂತ. ನೀವು ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನೀವು ಜಸ್ಟ್ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು ನೀವು ಎಕ್ಸಾಮ್ ಬರೆಯೋದಕ್ಕೆ. ಯಾವಾಗ ಎಕ್ಸಾಮ್ ಬರಿಬೋದು ಅನ್ನೋದೊಂದು ಪ್ರಶ್ನೆ. ಸೊ ನಾನು ಇವಾಗ ಲಾಸ್ಟ್ ಫೈನಲ್ ಇಯರಲ್ಲಿ ಇದ್ದೀನಿ. ಸೊ ನಾನು ಕೂಡ ಎಕ್ಸಾಮ್ನ ಬರಿಬೋದಾ ಅಂದರೆ ಹೌದು. ಫೈನಲ್ ಇಯರ್ ಡಿಗ್ರಿಲಿ ಯಾರಿರ್ತಾರೆ ಅವರು ಕೂಡ ಎಕ್ಸಾಮ್ನ ಬರಿಬೋದು. ಫಾರ್ ಎಕ್ಸಾಂಪಲ್ ಸೃಷ್ಟಿ ಜಯಂತ್ ದೇಶ್ಮುಖ್ ಅಂತ ಇದ್ದಾರೆ. ಸೊ ಅವರು ಡಿಗ್ರಿಲಿದ್ದಾಗ, ಫೈನಲ್ ಇಯರಲ್ಲಿ ಇದ್ದಾಗ, ಇಂಜಿನಿಯರಿಂಗಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಅವ್ರು ಮಾಡಿರೋದು, ಫೈನಲ್ ಇಯರ್ ಕೆಮಿಕಲ್ ಇಂಜಿನಿಯರಿಂಗ್ ಓದ್ತಾ ಇರಬೇಕಾದ್ರೆ ಅವರು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರು. ರಿಸಲ್ಟ್ ಎಲ್ಲ ಬರೋದ್ರೊಳಗೆ ಅವ್ರದ್ದು ಆಲ್ರೆಡಿ ಮುಗ್ದಿತ್ತು, ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಬಟ್ ಅವ್ರ ಅಪ್ಲಿಕೇಶನ್ ಹಾಕಿದಾಗ ಫೈನಲ್ ಇಯರ್ ಓದ್ತಾ ಇದ್ರು. ಸೊ ನೀವು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದಾಗಲೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಫೈನಲ್ ಇಯರ್ ಡಿಗ್ರಿಲಿ ಹಾಕ್ಬೋದು. ಓಕೆ, ಹಾಕ್ತೀವಲ್ಲ ಅದರೊಳಗೆ ರಿಸಲ್ಟ್ ಬಂದಿರಬೇಕಾ ಅಂತ. ರಿಸಲ್ಟ್ ಕೇಳಲ್ಲ, ನೀವು ಥರ್ಡ್ ಇಯರ್ ರಿಸಲ್ಟ್ ಹಾಕಿದ್ರು ಸಾಕು. ಅವ್ರು ಕೇಳೋದು ಜಸ್ಟ್ ನೀವು ಫೈನಲ್ ಇಯರ್ ಇರಬೇಕಷ್ಟೆ. ಇದು ಒಂದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ಕೋಚಿಂಗ್ ತಗೋಬೇಕಾ, ವೆದರ್ ಕೋಚಿಂಗ್ ನೆಸೆಸರಿನಾ? ಕೋಚಿಂಗ್ ತಗೊಂಡ್ರು ನಾನು ಡೆಲ್ಲಿಗೆ ಹೋಗ್ಬೇಕಾ ಕೋಚಿಂಗ್ನ ಕೋಚಿಂಗ್ನ ತಗೊಳ್ಳೋದಕ್ಕೆ, ಅಥವಾ ಬೆಂಗಳೂರಲ್ಲಿ ತಗೊಂಡ್ರೆ ಸಾಕ ಕೋಚಿಂಗು, ಅಥವಾ ನಾನು ಕೋಚಿಂಗ್ ಇಲ್ಲದೇನೂ ಪಾಸ್ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಕೋಚಿಂಗ್ ಇಲ್ಲದೇನೂ ಕೂಡ ಪಾಸ್ ಮಾಡಿರೋರು ತುಂಬ ಜನ ಇದ್ದಾರೆ, ಕೋಚಿಂಗ್ ತಗೊಂಡು ಕೂಡ ಪಾಸ್ ಮಾಡಿರೋರು ತುಂಬ ಜನ ಇದ್ದಾರೆ, ಕೋಚಿಂಗ್ ತಗೊಂಡು ಕೂಡ ಪಾಸ್ ಮಾಡೋಕ್ಕಾಗ್ದಲೇ ಇರೋರು ತುಂಬ ಜನ ಇದ್ದಾರೆ.
ಓಕೆ, ಇದು ಬೇಸ್ಡ್ ಆನ್ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಕೆಪಾಸಿಟಿ ಮೇಲೆ ನಿಮಗೆ ಕೋಚಿಂಗ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೋಬೇಕು. ಹೇಗೆ ಅಂದರೆ ಇವಾಗ ನೋಡಿ, ಯೂಶಲಿ ಇವಾಗ ಸ್ಟೇಟ್ ಸಿಲೆಬಸ್ ಯಾರು ಓದಿರ್ತಾರೆ ಅವರಿಗೆ NCERT ನಾಲೆಡ್ಜ್ ಅಷ್ಟಿರಲ್ಲ. ಓಕೆ, CBSE NCERT ನಾಲೆಡ್ಜ್ ಏನಿರುತ್ತೆ ಅವ್ರಿಗೆ ಅಷ್ಟಿರಲ್ಲ. NCERTಯಲ್ಲಿ ವಾಸ್ಟ್ ನಾಲೆಡ್ಜ್ ಇರುತ್ತೆ, ತುಂಬ ವಿಷಯನ ತಿಳ್ಕೊಂಡಿರ್ತಾರೆ. ಸ್ಟೇಟ್ ಅವರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ನಾನು ಕೂಡ ಸ್ಟೇಟ್ ಸಿಲೆಬಸ್ ಅಲ್ಲೇ ಓದಿರೋದ್ರಿಂದ ನನಗೆ ಗೊತ್ತಿತ್ತು. ಸೊ ನನಗೆ NCERT ಇದ್ರ ಕಂಟೆಂಟ್ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಅಂತ. ಸೊ ಫಸ್ಟ್ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆ NCERT ನಾಲೆಡ್ಜ್ ಎಲ್ಲ ಇದೆಯಾ? UPSCಲಿ ಸರ್ಟನ್ ಬುಕ್ಸ್ ಬರುತ್ತೆ, ಹಿಸ್ಟ್ರಿಗೆ, ಜಿಯೋಗ್ರಫಿಗೆ, ಎಕನಾಮಿಕ್ಸಿಗೆ, ಪೊಲಿಟಿಕ್ಸ್ಗೆ ಸರ್ಟನ್ ಬುಕ್ಸ್ ಇದೆ. ಪೊಲಿಟಿ ಬೇರೆ, ಪೊಲಿಟಿಕ್ಸ್ ಬೇರೆ. ಪೊಲಿಟಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಇದಕ್ಕೆಲ್ಲ ಸಪ್ರೇಟ್ ಬುಕ್ಸ್ ಇದೆ. ಆ ಬುಕ್ಸನ್ನ ನೋಡಿ ನಿಮಗೆ ಅರ್ಥ ಆಗ್ತಿದೆಯಾ ಕಂಟೆಂಟ್ ಅದ್ರೊಳಗೆ ಏನಿದೆ ಅಂತ. ನಿಮಗೆ ಟ್ರೈ ಮಾಡಿ, ಗೂಗಲ್ ಮಾಡಿ, ಯೂಟ್ಯೂಬ್ ನೋಡಿ, ಏನೇನು ಸೋರ್ಸ್ ಸಿಗುತ್ತೆ ಅದನ್ನೆಲ್ಲ ಟ್ರೈ ಮಾಡಿ. ಆ ಕಂಟೆಂಟ್ ಎಲ್ಲ ನೋಡಿದ ಮೇಲೂ ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಇದು ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಅವಾಗ ನಿಮಗೆ ಖಂಡಿತವಾಗ್ಲೂ ಕೋಚಿಂಗ್ನ ಅವಶ್ಯಕತೆ ಇದೆ ಅಂತ. ಅದನ್ನೆಲ್ಲ ನೋಡಿದ್ಮೇಲೆ ನೀವು ಬುಕ್ಸ್ ಎಲ್ಲ ರೆಫರ್ ಮಾಡಿದ್ಮೇಲೆ ನಿಮಗೆ ಏನಾದರೂ ಅರ್ಥ ಆಯಿತು ಅಂತ ಅಂದರೆ, ಅರ್ಥ ಆಗ್ತಾ ಇದೆ, ಸ್ವಲ್ಪ ಅಲ್ಲ ಪೂರ್ತಿ ಅರ್ಥ ಆಗ್ತಾ ಇದೆ ಅಂದರೆ ಅವಾಗ ನಿಮಗೆ ಕೋಚಿಂಗ್ ಅವಶ್ಯಕತೆ ಇಲ್ಲ. ಸೆಕೆಂಡ್ ಪ್ರಶ್ನೆ ಬಂದ್ಬಿಟ್ಟು, ಕೋಚಿಂಗ್ ತಗೊಳ್ತೀನಿ, ಇವಾಗ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಅದನ್ನೆಲ್ಲ ರೆಫರ್ ಮಾಡಿದ್ರೆ ನನಗೆ ಕೋಚಿಂಗ್ ಬೇಕು ಅಂತ ಅನ್ನೋದಾದರೆ ಆ ಕೋಚಿಂಗ್ನ ತಗೊಳ್ಳೋದಕ್ಕೆ ನಾನು ಎಲ್ಲಿಗೆ ಹೋಗಬೇಕು? ಬೆಂಗಳೂರಿಗೆ ಹೋದರೆ ಸಾಕಾ ಅಥವಾ ನಾನು ಡೆಲ್ಲಿಗೆ ಹೋಗ್ಬೇಕಾ ಅಂತ ನೋಡಿ. ಡೆಲ್ಲಿ ನಿಮ್ಮ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಇದ್ದರೆ, ಫೈನಾನ್ಸ್ ತುಂಬ ಚೆನ್ನಾಗಿದ್ದರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ, ದುಡ್ಡು ಎಲ್ಲ ಚೆನ್ನಾಗಿದ್ದರೆ, ನಿಮ್ಮ ಕೈಲಿ ಆಗುತ್ತೆ ಡೆಲ್ಲಿಗೆ ಹೋಗೋದಕ್ಕೆ ಅನ್ನೋದಾದರೆ ಫಸ್ಟ್ ನೀವು ಡೆಲ್ಲಿಗೆ ಹೋಗ್ಬಿಡಿ. ಏಕೆಂದರೆ ಇಲ್ಲಿ ಬೆಂಗಳೂರಲ್ಲಿ ಸಿಗುವಂತಹ ಕಂಟೆಂಟ್ ಬೇರೆ, ಡೆಲ್ಲಿಲಿ ಸಿಗುವಂತಹ ಕಂಟೆಂಟ್ ಬೇರೆ, ಹೈದ್ರಾಬಾದಲ್ಲಿ ಸಿಗುವಂಥ ಕಂಟೆಂಟ್ ಬೇರೆ. ಓಕೆ, ಸೊ ಬೆಂಗಳೂರಿಗೆ ಹೋದ್ರೆ ಸಾಕು ಅಂತ ನಾನು ಹೇಳಲ್ಲ, ಏಕೆಂದರೆ ಕಂಟೆಂಟ್ ವೇರಿಯೇಷನ್ ಇದೆ. ಡೆಲ್ಲಿಲಿ ಕೊಡುವಂತಹ ಕೋಚಿಂಗ್ ಬೇರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೇರೆ, ಹೈದ್ರಾಬಾದಲ್ಲಿ ಬೇರೆ. ಅದರಿಂದ ಸೊ ನಿಮ್ಮ ಕೈಲಿ ಆಗುತ್ತೆ ಡೆಲ್ಲಿಗೆ ಹೋಗೋದಕ್ಕೆ ಅಂತ ಆದರೆ ಡೆಲ್ಲಿಗೆ ಹೋಗಿ. ಆ್ಯಂಡ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಡೆಲ್ಲಿಗೆ ಹೋಗ್ತಿದ್ದೀರಿ ನೀವು ಅಂದರೆ ತುಂಬ ಹಣ ಖರ್ಚಾಗುತ್ತೆ. ಸೊ ಅಲ್ಲಿ ಒಂದು PGಗೆ ಏನಿಲ್ಲ ಅಂದರೆ 20,000 ಮಿನಿಮಮ್ ನೀವು ಪೇ ಮಾಡಬೇಕಾಗುತ್ತೆ. ಏನು ತುಂಬ ಚೆನ್ನಾಗಿರೋ PG ಅಲ್ಲ, ಏನೋ ತಕ್ಕ ಮಟ್ಟಿಗೆ ಒಂದು ಸಣ್ಣ ರೂಮ್ ಅಂತ, ರೂಮಲ್ಲಿ ಒಂದು 5-6 ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಇರ್ತೀನಿ ಅನ್ನೋದಾದರೆ ಅಂತ ಚೆನ್ನಾಗಿಲ್ಲದಲ್ಲೇ ಇರೋ ರೂಮ್ಗೆ ನೀವು ಮಿನಿಮಮ್ 20,000 ಪೇ ಮಾಡಬೇಕಾಗುತ್ತೆ. ಆ ಕಂಡೀಷನ್ ಇದೆ ಅಲ್ಲಿ ಡೆಲ್ಲಿಲಿ. ಸೊ ಅದನ್ನೆಲ್ಲ ಕಷ್ಟ ಇಲ್ಲ, ಊಟ ತಿಂಡಿ ಎಲ್ಲ ಕಷ್ಟ ಆಗುತ್ತೆ, ಅದನ್ನೆಲ್ಲ ನಾನು ಸಹಿಸ್ಕೊಂಡಿರ್ತೀನಿ ಅನ್ನೋದಾದರೆ ಮಾತ್ರ ನೀವು ಡೆಲ್ಲಿಗೆ ಹೋಗ್ರಿ. ಇಲ್ಲ ಆಗಲ್ಲ ಅನ್ನೋದಾದರೆ ಇವಾಗ ತುಂಬ ಆಪರ್ಚುನಿಟೀಸ್ ಇದೆ, ಆನ್ಲೈನ್ ಕೋಚಿಂಗ್ ಇದೆ, ಅದರಲ್ಲೂ ಕೂಡ ಡೆಲ್ಲಿ. ಇನ್ನೊಂದು, ನೀವು ಆನ್ಲೈನ್ ಈಗ ಡೆಲ್ಲಿ ಅಂತ ಬಂದರೆ ಎಕ್ಸ್ಪೆಷಲಿ ಡೆಲ್ಲಿ ಇನ್ಸ್ಟಿಟ್ಯೂಟ್ ಅವರೆಲ್ಲ ಸ್ವಲ್ಪ ಹಿಂದಿ ಯೂಸ್ ಮಾಡ್ತಾರೆ, ಹಿಂದಿ ಪ್ಲಸ್ ಇಂಗ್ಲೀಷ್ ಯೂಸ್ ಮಾಡ್ತಾರೆ. ಸೊ ನೀವು ತಗೋಬೇಕಾದ್ರೆ, ಕೋಚಿಂಗ್ ತಗೋಬೇಕಾದ್ರೆ ಹುಷಾರಾಗಿ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಅರ್ಥ ಆಗುತ್ತೆ ಅನ್ನೋದಾದರೆ, ಸೊ ಯಾವ ಕೋಚಿಂಗಲ್ಲಿ ಇಂಗ್ಲೀಷ್ ಮಾತ್ರ ಟೀಚ್ ಮಾಡ್ತಾರೆ ಆ ಅಂಥ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ ಜಾಯ್ನ್ ಆಗಿ. ಓಕೆ, ಎಕ್ಸಾಂಪಲ್ ಕೊಡೋದಾದರೆ ವಾಜಿರಾಮ್ ರವಿ, ಇವೆಲ್ಲ ತುಂಬಾ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ವಾಜಿರಾಮ್ ರವಿ ಒಂದೇ ಇನ್ಸ್ಟಿಟ್ಯೂಷನ್, ಬೇರೆ ಬೇರೆ ಅಲ್ಲ. ವಾಜಿರಾಮ್ ರವಿ ಆಗಿರ್ಬೋದು, ವಿಷನ್ IAS ಆಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಡೆಲ್ಲಿಲಿ ಇರೋದ್ರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಯಿತು. ಇಲ್ಲಾಂದರೆ ಒಂದು ಹೋಗೋದಕ್ಕೆ ಟ್ರೈ ಮಾಡಿ, ಆಗಲಿಲ್ವಾ ಸರಿ ಆನ್ಲೈನ್ ಕೋಚಿಂಗ್ ತೊಗೊಳ್ಳಿ. ನನ್ನ ಅನಿಸಿಕೆ ಏನಂದರೆ 90% ನೀವು ಆನ್ಲೈನ್ ಕೋಚಿಂಗ್ ತೊಗೊಂಡ್ರೆ ಬೆಸ್ಟು. ಮನೇಲಿ ಆರಾಮಾಗಿ ಕೂತ್ಕೊಂಡು ಓದ್ಕೋಬೋದು. ಇನ್ನೊಂದು ಸೆಕೆಂಡ್, ಡೆಲ್ಲಿ ಆಗಲಿಲ್ಲ ಅಂದರೆ ಸೆಕೆಂಡ್ ಪ್ರಿಫರೆನ್ಸ್ ಬಂದರು ಹೈದ್ರಾಬಾದಲ್ಲೂ ತುಂಬ ಫೆಸಿಲಿಟೀಸ್ ಇದೆ, ತುಂಬ ಚೆನ್ನಾಗಿದೆ, ಹೋಗ್ಬೋದು. ಥರ್ಡ್ ಪ್ರಿಫರೆನ್ಸ್ ಬಂದು ಬ್ಯಾಂಗ್ಳೂರಲ್ಲೂ ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಇನ್ಸೈಟ್ IAS ಆಗಿರ್ಬೋದು, ಫಾರಮ್ IAS ಆಗಿರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನಾನು ಯಾವುದಕ್ಕೂ ಪರ್ಸ್ನಲ್ ಆಗಿ ಹೋಗಿಲ್ಲ ಆ ಇನ್ಸ್ಟಿಟ್ಯೂಷನ್ಸ್ಗೆ, ಬೆಂಗಳೂರಲ್ಲಿ ಇರುವಂಥ ಇನ್ಸ್ಟಿಟ್ಯೂಷನ್ಸ್ಗೆ, ಬಟ್ ನಾನು ಕೇಳಿದ್ದೀನಿ. ಸೊ ಆ ಬೇಸಿಸ್ ಮೇಲೆ ಹೇಳೋದಾದರೆ ಬೆಂಗಳೂರಿಗೂ ಕೂಡ ನೀವು ಹೋಗ್ಬೋದು, ಪ್ರಿಫರ್ ಮಾಡ್ಬೋದು ಇನ್ಸ್ಟಿಟ್ಯೂಷನ್ಸ್ಗೆ. ಬಟ್ ಏನು ಅಂದರೆ ನೀವೆಲ್ಲೇ ಓದಿ,
ನೀವು ಬೆಂಗಳೂರಲ್ಲಾದರೂ ಓದಿ, ಧಾರವಾಡಲ್ಲಾದರೂ ಓದಿ, ಅಥವಾ ನೀವು ಬಾಗಲಕೋಟೆಲ್ಲಾದರೂ ಓದಿ, ಅಥವಾ ಹಾಸನಲ್ಲಾದರೂ ಓದಿ, ಎಲ್ಲಾದರೂ ಓದಿ, ಒಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ನೀವು 100% ಎಫರ್ಟ್ ಹಾಕಬೇಕು. ನೀವು 100% ಎಫರ್ಟ್ ಹಾಕಿದ್ರೆ ಮಾತ್ರ ಅದನ್ನು ನೀವು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಏಕೆಂದರೆ ಅಷ್ಟು ಸಿಲೆಬಸ್ ಇದೆ, ಅಷ್ಟು ಕಂಟೆಂಟ್ ಇದೆ, ಅದರಲ್ಲಿ ಓದೋದು ಅಷ್ಟೊಂದು ಇರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಎಫರ್ಟು ಕೂಡ ನೀವು ತುಂಬಾ ಹಾಕಬೇಕಾಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ ಅಂದರೆ ಆಗಲ್ಲ, ತುಂಬ ಎಫರ್ಟ್ ಹಾಕಬೇಕು. ಆ್ಯಂಡ್ ಅದರಲ್ಲೂ ಈಗ ಬರೀ ಜಸ್ಟ್ ಟಿಕ್ಕಲ್ಲ, UPSC ಎಕ್ಸಾಮ್ ಬರೀ ಜಸ್ಟ್ ಟಿಕ್ಕಲ್ಲ, ನೀವು ಎಸ್ಸೆ ಥರ ಆನ್ಸರ್ಸ್ ಬರೀಬೇಕು. ಸೊ ಬೈ ಲಕ್ಕಿಲಿ ಆಯಿತು ಅಂತ ಹೇಳೋದಕ್ಕೆ ಆಗಲ್ಲ, ಲಕ್ಕೇ ಇಲ್ಲ ಇಲ್ಲಿ. UPSC ಎಕ್ಸಾಮಲ್ಲಿ ಹಿಯರ್ ಓನ್ಲಿ ಥಿಂಗ್ ಈಸ್ ಹಾರ್ಡ್ ವರ್ಕ್ ಆರ್ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಅಥವಾ ಸ್ಮಾರ್ಟ್ ವರ್ಕಿಂದ ನೀವು ಪಾಸ್ ಆಗಬೇಕು, ಕ್ಲಿಯರ್ ಆಗ್ತಿರೋ ಹೊರತು ಇಲ್ಲಿ ಯಾವುದೇ ಒಂದು ಲಕ್ ಬೇಸ್ಡ್ ಎಕ್ಸಾಮ್ ಅಲ್ಲ ಇದು. UPSC ಇಟ್ ಈಸ್ ನಾಟ್ ಎ ಲಕ್ ಬೇಸ್ಡ್ ಎಕ್ಸಾಮ್. ಏಕೆಂದರೆ ಲಕ್ ಬೇಸ್ಡ್ ಎಕ್ಸಾಮ್, ಈವನ್ ನಿಮ್ಮ ಲಕ್ಕಿಂದ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು, ನಾಲೆಡ್ಜ್ ಇಲ್ಲ ಅಂದರೆ ನೀವು ಮೇನ್ಸ್ ಕ್ಲಿಯರ್ ಮಾಡೋದಕ್ಕೆ ಆಗಲ್ಲ. ಇಂಟರ್ವ್ಯೂ ಅಂತೂ ಇನ್ನೂ ಆಗೋದೇ ಇಲ್ಲ. ಸೊ 3 ಸ್ಟೇಜಸ್ ಇರುತ್ತೆ, ಒಂದು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಅಂತ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಲೆಬಸ್ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಯಾವ್ಯಾವ ಬುಕ್ಸ್ ಓದಬೇಕು ಅಂತ. ಓಕೆ, ಸೊ ಇದು ಇವತ್ತಿಗೆ ಇಷ್ಟು ಸಾಕು. ಇವತ್ತಿಗೆ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ UPSC ಬಗ್ಗೆ. UPSC ಪ್ರಿಪ್ರೇಷನ್ನ ಯಾವ ರೀತಿ ಬಿಗಿನ್ ಮಾಡಬೇಕು ಅಂತ, ಕೋಚಿಂಗ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಕೋಚಿಂಗ್ ಬೇಕೋ ಬೇಡವೋ ಅನ್ನೋದು ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಡಿಸೈಡ್ ಮಾಡಿ ನನಗೆ ಕೋಚಿಂಗ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಯಾರೋ ಒಬ್ಬರು ಕೋಚಿಂಗ್ ತೊಗೊಂಡಿದ್ದಾರೆ ಅಂತ ನೀವು ತೊಗೊಳಕ್ಕೆ ಹೋಗ್ಬೇಡಿ. ಅವ್ರು ತಗೊಂಡಿರೋದು ಅವ್ರ ಕೆಪಾಸಿಟಿ ಮೇಲೆ, ಅಥವಾ ಅವ್ರು ತಗೊಂಡಿಲ್ಲ ಅಂದರೆ ಅದು ಅವ್ರ ಕೆಪಾಸಿಟಿ ಮೇಲೆ. ನಿಮ್ಮ ಕೆಪಾಸಿಟಿ ಬೇರೆ, ನಿಮ್ಮ ಥಿಂಕಿಂಗ್ ಬೇರೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಅದನ್ನೆಲ್ಲದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ನಿಮಗೆ ಕೋಚಿಂಗ್ ಬೇಕಾ ಬೇಡವಾ ಅಂತ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ UPSCನ ಸ್ಟೇಜಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಪ್ರಿಲಿಮ್ಸ್ ಅಂದ್ರೇನು, ಮೇನ್ಸ್ ಅಂದ್ರೇನು, ಇಂಟರ್ವ್ಯೂ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ.